ಹುಣಸಗಿ ತಾಲೂಕಿನ ಬಪ್ಪರಗಿ ಗ್ರಾಮದಲ್ಲಿ 12 ವರ್ಷದ ದಲಿತ ಬಾಲಕಿಯನ್ನು 5 ತಿಂಗಳ ಗರ್ಭಿಣಿ ಮಾಡಿದ ಆರೋಪದ ಪ್ರಕರಣವು ಬೆಳಕಿಗೆ ಬಂದಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಪ್ಪರಗಿ ಗ್ರಾಮದಲ್ಲಿ ದಲಿತ 12 ವರ್ಷದ ಬಾಲಕಿಯನ್ನ 5 ತಿಂಗಳ ಗರ್ಭಿಣಿ ಮಾಡಿ ಅವರ ಕುಟುಂಬದವರಿಗೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ನಾರಾಯಣಪುರ ಪೊಲೀಸ್ ಠಾಣಾದಲ್ಲಿ ಪೋಕ್ಸೋದಡಿ ಕೇಸು ದಾಖಲಿಸಿದರೂ ಅವರಿಗೆ ಬಂಧನವಾಗಿಲ್ಲ. ಕೊಡೇಕಲ್ ಪೊಲೀಸ್ ಠಾಣಾದಲ್ಲಿ 15 ವರ್ಷದ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ಯತ್ನ ಮಾಡಿದ 3 ಜನರ ಮೇಲೆ ಪೋಕ್ಸೋದಡಿ ಕೇಸಾಗಿದೆ. ಬಂಧನವಿಲ್ಲ. ಇದರ ಹಿಂದೆ ರಾಜಕೀಯ ಕೈವಾಡ. ಗುರುಮಠಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅರಕೇರ ಗ್ರಾಮದಲ್ಲಿ ದಲಿತರ ಮೇಲೆ ಸುಳ್ಳು ಕೇಸ್. ಗೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚನ್ನೂರ ಗ್ರಾಮದಲ್ಲಿ ದಲಿತರ ಮೇಲೆ ಸುಳ್ಳು ಕೇಸ್. ಪೋಕ್ಸೋದಡಿಯಲ್ಲಿ ಇವರನ್ನ ಬಂಧಿಸಬೇಕು. ದಲಿತರ ಮೇಲಿನ ಸುಳ್ಳು ಕೇಸ್ಗಳನ್ನು ರದ್ದುಪಡಿಸಬೇಕು. ವಿಳಂಬವಾದಲ್ಲಿ ರಸ್ತೆ ತಡೆ, ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟ, ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟ ಜಂಟಿಯಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ರಾಜ್ಯ ಸಂಘಟನಾ ಸಂಚಾಲಕರಾದ ಶ್ರೀ ಮಲ್ಲಿಕಾರ್ಜುನ್ ಕ್ರಾಂತಿ ಅವರು ಮಾತನಾಡಿದರು. ಮಾನ್ಯ ಡಿ.ಸಿ. ಮೇಡಮ್ ಅವರಿಗೆ ಸಂಪೂರ್ಣ ಅರ್ಥವಾಗಿದೆ. ಅದರಲ್ಲಿ ಏನು ಬಹಿಷ್ಕಾರಕ್ಕೆ ಒಳಪಟ್ಟಂತ 10 ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಮತ್ತು 10 ಜನ ಏನು ಬಹಿಷ್ಕಾರ ಹಾಕಕ್ಕೆ ಕಾರಣರಾಗ್ಯಾರ ಅವ್ರನ್ನ ಬಂಧಿಸಬೇಕು. ಮತ್ತು ಅದೇ ರೀತಿ ಕೊಡೇಕಲ್ ಗ್ರಾಮದಲ್ಲಿ ಆಗಸ್ಟ್ ತಿಂಗಳಲ್ಲಿ 15 ವರ್ಷದ ಯುವತಿಯನ್ನು ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟ ಬಗ್ಗೆ ಕೊಡೇಕಲ್ ಗ್ರಾಮದ ಪೊಲೀಸ್ ಠಾಣಾದಲ್ಲಿ ಸುಮಾರು 2 ತಿಂಗಳಿಂದ ಎಫ್ಐಆರ್ ಆಗಿದೆ. ಅವರೆಲ್ಲ ಆರೋಪಿಗಳು ರಾಜುಗೌಡನ ಬೆಂಬಲಿಗರು. ಆದರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತೇಳಿ ತಿಳ್ಕೊಂಡು ರಾಜುಗೌಡನ ಮನೆಯಲ್ಲಿ ಕುಳಿತು ಮತ್ತು ಹಗಲೆಲ್ಲ ಆ ಅತ್ಯಾಚಾರಕ್ಕೆ ಒಳಗಾದಂಥ ಯುವತಿಯ ಕುಟುಂಬದವರಿಗೆ ಕೊಲೆ ಬೆದರಿಕಾಗ್ತಿದ್ದಾರೆ. ಇದ್ರ ಬಗ್ಗೆ ಡಿ.ಸಿ. ಮೇಡಮ್ ಅವರು ಎಸ್ ಪಿ ಅವ್ರಿಗೆ ಆದೇಶ ಮಾಡಿ ಆ ಬಪ್ಪರ್ಗಿ ಗ್ರಾಮದ ಬಹಿಷ್ಕಾರ ಮಾಡಿದಂಥ 10 ಕುಟುಂಬಗಳಿಗೆ ರಾಜುಗೌಡನ ಬೆಂಬಲಿಗರೇನು ಐಶ್ವರ್ಯ ಎಂಬ ಯುವತಿಯ ಮೇಲೆ ಅತ್ಯಾಚಾರ ಪ್ರಯತ್ನ ಪಟ್ಟರು. ಅವ್ರ 3 ಜನ ಇಲ್ಲಿ ಬಹಿಷ್ಕಾರಕ್ಕೆ ಏನು ಆದೇಶ ಮಾಡ್ಯಾರ, ಬಹಿಷ್ಕಾರ ಹಾಕ್ಯಾರ. 10 ಜನ ಒತ್ತಡಿ ಅರೆಸ್ಟ್ ಮಾಡಿದ್ರೆ ಮಾತ್ರ ಈ ಗುಂಡಗಳಿಗೆ ಬುದ್ಧಿ ಕೆಲಸ ಮೇಡಮ್ ಅವರೇ. ಮತ್ತು ಮೇಲಾಗಿ ಅಲ್ಲಿದ್ದಂಥ ದಲಿತರಿಗೆ ಬಹಿಷ್ಕಾರಕ್ಕೊಳಗಾದಂಥ 10 ಕುಟುಂಬ ದಲಿತರಿಗೆ ಪ್ರತಿಯೊಂದು ಕುಟುಂಬಕ್ಕೆ 3 ಎಕರೆ ಜಮೀನು ಕೊಡಿಸಬೇಕು. ಕೊಡೇಕಲ್ ಯುವತಿಯ ಮೇಲೆ ದೌರ್ಜನ್ಯ ಪ್ರಯತ್ನ ಆಗ್ಯದ, ಅತ್ಯಾಚಾರ ಪ್ರಯತ್ನ ಆಗ್ಯದ. ಆ ಯುವತಿಯ ಐಶ್ವರ್ಯಳ ಕುಟುಂಬಕ್ಕೆ 3-4 ಎಕರೆ ಜಮೀನು ಕೊಡಿಸಬೇಕು. ಮತ್ತು ಆ ಅಂಬೇಡ್ಕರ್ ನಿಗಮದಿಂದ, ಜಗಜೀವನರಾಮ್ ನಿಗಮದಿಂದ ಈ ಕೊಡೇಕಲ್ ಕುಟುಂಬಕ್ಕೂ ಮತ್ತು ಬಪ್ಪರ್ಗಿ ಕುಟುಂಬದ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಶ್ರೀ ಅಜೀಜ ಸಾಬಾ ಐಕೂರ್, ಶ್ರೀ ಮಲ್ಲಿಕಾರ್ಜುನ್ ಕುರಕುಂಡಿ, ನಿಂಗಣ್ಣ ಗೋನಾಲ, ನಾಗರಾಜ್ ಓಕಳಿ, ಮಾನಪ್ಪ ಶೆಳ್ಳಗಿ, ರಮೇಶ್ ಪೂಜಾರಿ, ನಾಗು ಗೋಗಿಕೇರ, ಚಂದ್ರಮ್ಮ ದಿವಳಗುಡ್ಡ, ಸಾಯಬಣ್ಣ ಎಂಟಮನ, ರಾಯಪ್ಪ ಕೋರೆ, ಭೀಮಪ್ಪ ಅಡ್ಡೋಡಗ್ಗಿ ಮತ್ತು ಸಮಾಜದ ಮಹಿಳೆಯರು ಉಪಸ್ಥಿತರಿದ್ದರು. ವರದಿ ಅಬ್ಬಾಸ್ ಅಲಿ, ಹಾವೇರಿ.